ಶಾಲೆಗಳಲ್ಲಿ ಮೂಲ ಸೌಕರ್ಯಗಳೇ ಇಲ್ಲ. ಹೆಣ್ಣೊಂದು ಕಲಿತ್ರೆ ಶಾಲೆಯೊಂದು ತೆರೆದಂತೆ ಅಂತಾರೆ. ಅದೇ ಹೆಣ್ಣು ಮಗು ಕಲಿಯಲು ಇಲ್ಲಿ ಮೂಲ ಸೌಲಭ್ಯವೇ ಇಲ್ಲ. ಈ ಶಾಲೆಯಲ್ಲಿ ಮೂಲ ಸೌಕರ್ಯಗಳೇ ಇಲ್ಲ. ಹೆಣ್ಣೊಂದು ಕಲಿತ್ರೆ ಶಾಲೆಯೊಂದು ತೆರೆದಂತೆ ಅಂತಾರೆ. ಅದೇ ಹೆಣ್ಣು ಮಗು ಕಲಿಯಲು ಇಲ್ಲಿ ಮೂಲ ಸೌಲಭ್ಯ ಇಲ್ಲ. ಮಾಜಿ ಕಾನೂನು ಸಚಿವರ ತವರಲ್ಲಿ ಇದೆಂತ ಅವ್ಯವಸ್ಥೆ? ಶಾಸಕ ಎಚ್.ಕೆ. ಪಾಟೀಲ್ರೇ, ಈ ಸುದ್ದಿಯನ್ನ ನೋಡ್ರಿ. ಪಾಳು ಬಿದ್ದ ಕೊಠಡಿ, ಶಾಲಾ ಆವರಣದಲ್ಲಿಯೇ ಕಸದ ತೊಟ್ಟಿ, ಕಲುಷಿತ ವಾತಾವರಣದಲ್ಲಿಯೇ ಸ್ಟೂಡೆಂಟ್ಸ್ ಪಾಠ ಆಲನೆ. ಸರಿಯಾದ ಕಟ್ಟಡವಿಲ್ಲ, ಇದ್ರೂ ಮೂಲ ಸೌಕರ್ಯವಿಲ್ಲ. ಗದಗ ಜಿಲ್ಲೆಯ 3ನೇ ವಾರ್ಡ್ನಲ್ಲಿನ ಸರ್ಕಾರಿ ಬಾಲಕಿಯರ ಶಾಲೆ 1867ರಲ್ಲಿ ಸ್ಥಾಪನೆಯಾದ ಬಾಲಕಿಯರ ಈ ಸರ್ಕಾರಿ ಶಾಲೆ. ಬ್ಲಾಕ್ ಬೋರ್ಡ್ ಕೂಡ ಇಲ್ಲ, ಸರಿಯಾದ ಸೀಲಿಂಗ್ ಸಹನೂ ಇಲ್ಲ. ಪುಂಡ ಪೋಖರಿಗಳ ಕಾಟ, ಆದ್ರೂ ಕಾಂಪೌಂಡ್ ಸಹ ಇಲ್ಲ. ಶೌಚಾಲಯ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಕೇಳಲೇಬೇಡಿ. ಈಗ ಶಾಲೆಯ ಕೆಲ ಕೊಠಡಿಗಳಂತೂ ಬೀಗವೇ ಬಿದ್ದಿದೆ. ಅಧಿಕಾರಿಗಳ ವಿರುದ್ಧ ಗದಗ ನಗರ ಪೋಷಕರು ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಶಾಲೆಯಲ್ಲಿ ಮೂಲ ಸೌಕರ್ಯಗಳೇ ಇಲ್ಲ. ಮಕ್ಕಳು ಪಾಪ ಏನೋ ಅರಿಯದಂಥವ್ರು, ಅವರು ಹೇಳ್ತಾರೆ ಇರೋ ವಿಚಾರಗಳನ್ನು. ಆದರೆ ವಾಸ್ತವ ನೋಡಿದಾಗ ಇಲ್ಲಿ ಗೊತ್ತಾಗುತ್ತೆ, ಇದು ಶೌಚಾಲಯ ಅಂತೆ, ಇದು ಸರ್ಕಾರಿ ಶಾಲೆಯ ಶೌಚಾಲಯ ಅಂತೆ. ಇದಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ಬಾಗಿಲಿಲ್ಲ, ಒಳಗಡೆ ಹೋಗುವಂತಹ ಪರಿಸ್ಥಿತಿ ಇಲ್ಲ. ಮಕ್ಕಳು ಸ್ವಚ್ಛ ಮಾಡಿಸ್ತಾರೆ ಅಂತ ಹೇಳ್ತಾರೆ, ಬಟ್ ನೋಡಿ ನೀವು ಇಲ್ಲಿಂದಾನೇ ತೋರಿಸ್ತೀವಿ, ಸರಿಯಾದ ರೀತಿಯ ಒಂದು ಸ್ವಚ್ಛತೆ ಅನ್ನೋದಿಲ್ಲ. ಇನ್ನು ಕಟ್ಟಡಗಳು ನೀವು ಮೇಲ್ಗಡೆ ನೋಡ್ಬೋದು, ವೆರಿ ಡೇಂಜರಸ್ ಅಂತ ಅನಿಸುತ್ತೆ. ನೀವು ಮೇಲ್ಗಡೆ ಸ್ಲ್ಯಾಬ್ಗಳನ್ನು ನೋಡಿದಾಗ, ಇಲ್ಲಿ ಮೇಲ್ಗಡೆ ಕಟ್ಟಡಗಳನ್ನು ನೋಡ್ಬೋದು ನೀವು. ಮೇಲ್ಗಡೆ ಸರಿಯಾದ ಸ್ಲ್ಯಾಬ್ಗಳಿಲ್ಲ, ಸೀಲಿಂಗ್ ಇಲ್ಲ. ಇಲ್ಲಿ ನಿಮಗೆ ಕ್ಲಾಸ್ ರೂಮ್ಸ್ಗಳನ್ನು ತೋರಿಸ್ತೀನಿ. ಬಹುತೇಕ ಎಲ್ಲ ಕೊಠಡಿಗಳು ಕೂಡ ಬೀಗ ಹಾಕಿದ್ದೇ ಇದೆ. ಇಲ್ಲಿ ನೋಡಿ, ಇದು ಕನ್ನಡ ಶಾಲೆಯ ಕೊಠಡಿಗಳು. ಇದು ವಾಸ್ತವ. ಇದು ಏನು ಮಾಡಬೇಕು? ಯಾಕೆ ಹಿಂಗೆ ಬಿಟ್ಟಿದ್ದಾರೆ? ಇದನ್ನು ಸ್ವಚ್ಛ ಮಾಡಿಸ್ದೆ, ಇಲ್ಲಿ ಕೂತ್ಕೊಂಡು ಪಾಠ ಮಾಡಿದೆ, ಇದನ್ನು ಯಾಕೆ ಹಿಂಗೆ ಬಿಟ್ಟಿದ್ದಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಪಾಪ ಮಕ್ಕಳು ಅಮಾಯಕರು ಅಂತ ಹೇಳಿದ್ನಲ್ಲ, ಅವ್ರಿಗೇನೂ ಗೊತ್ತಾಗಲ್ಲ, ಅವ್ರು ಹೇಳ್ತಾರೆ. ಆದರೆ ನಾನು ನಿಮಗೆ ವಾಸ್ತವ ತೋರಿಸ್ತಾ ಇದ್ದೀನಿ. ಇಲ್ಲಿ ಹೆಂಗಿದೆ, ಈ ಕ್ಲಾಸ್ ರೂಮ್ಸ್ಗಳು ಹೆಂಗಿದೆ ಅನ್ನೋದನ್ನು ವಾಸ್ತವ ತೋರಿಸ್ತಿದ್ದೀನಿ. ಅಲ್ಲ ಮೇಡಮ್, ಕ್ಲಾಸ್ ಆಗಲಿ ಬಿಡಲಿ, ಸರ್ಕಾರಿ ಶಾಲೆಯ ಒಂದು ಆವರಣದ ಒಳಗಡೆ ಒಂದು ಕ್ಲಾಸ್ ರೂಮ್ ಹೆಂಗಿರಬೇಕು? ಕ್ಲಾಸ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಮತ್ತು ಯಾಕೆ ಈ ರೂಮ್ ಇದು ಯಾಕಿದೆ, ಈ ಕ್ಲಾಸ್ ರೂಮ್ ಯಾಕಿದೆ, ಇದಕ್ಕೆಲ್ಲ ಯಾಕೆ ಬೀಗ ಹಾಕಿದ್ದಾರೆ? ಇದಕ್ಕೆ ಯಾರಾದರೂ ಪ್ರಶ್ನೆ ಕೊಡ್ತಾರಾ? ಇದಕ್ಕೆ ಸಂಬಂಧಪಟ್ಟಂತಹ BO ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಇದು ಪ್ರಶ್ನೆ. ಅನೇಕ ಜನ ಇಲ್ಲಿ ನಂಬರ್ ಶಾಲೆ ಅಂತ ಕರೀತಾರೆ ಇದನ್ನು ಗದಗಲ್ಲಿ. ಈ ಶಾಲೆಯ ಅವಸ್ಥೆಯನ್ನು ಒಂದ್ಸಲಿ ನೋಡ್ಕೊಂಡು ಬನ್ನಿ ಅಂತ ನಮ್ಮ ಅಶ್ವವೇಗ ವಾಹಿನಿಗೆ ಹೇಳಿದಾಗ ನಾವೀಗ ಇಲ್ಲಿ ಬಂದ್ವಿ. ನೋಡ್ಬೋದು ನೀವು ದೃಶ್ಯಾವಳಿಗಳಲ್ಲಿ. ಗೋಡೆಗಳು ನೋಡಿ, ಇಲ್ಲಿ ಗೋಡೆಗಳು ಇಲ್ಲೆಲ್ಲ ಕಸ. ಹೇಳ್ಕೊಳಕ್ಕಾಗಲ್ಲ. ಇಲ್ಲಿ ಪಾಠ ಮಾಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಅದು ಬೇಕಾಗಿಲ್ಲ ನಿಮಗೆ. ಆದರೆ ಸದ್ಯದ ಪರಿಸ್ಥಿತಿ ಹಿಂಗಿದೆ, ಶಾಲೆಯ ಪರಿಸ್ಥಿತಿ, ಕ್ಲಾಸ್ ರೂಮಿನ ಪರಿಸ್ಥಿತಿ, ಕೊಠಡಿಯ ಪರಿಸ್ಥಿತಿ ಹಿಂಗಿದೆ.